ಬರ್ತದೆ ಯಾರು ಬರ್ತದೆ ಏನು ಸೆಕ್ಯೂರಿಟಿ ಸ್ಟಾಫ್ ಊಟಕ್ಕೆ ಬರೋದು ಬರಲ್ಲ ಊಟಕ್ಕೆ ಬರ್ತಾರೆ ಒಂದು 2:30-3 ಗಂಟೆ ಇದು ಬಾಡಿ ಇದು ತಗೊಂಡು ಬರ್ತಾರೆ ಈಗ ಅದಕ್ಕೆ ಕಾಯ್ತಾ ಇಲ್ಲ ಅದೇನು ಹೇಗೆ ತರ್ತಾರೆ ಗೊತ್ತಿಲ್ಲ ಅದೇ ಪಿಕ್ಚರ್ ಸಿಕ್ಕಿದೆ ಇಟ್ಟರೆ ಅವ ಮತ್ತೆ ನಮ್ಮನ್ನು ಓಡಿಸ್ತಾನೆ ಸರ್ಕಸ್ ಮಾಡಿ Cheers. ಒಂದು ಪ್ರದೇಶಕ್ಕೆ ಇವಾಗ ಚೇರ್ಗಳನ್ನು ಕೂಡ ತೆಗೆದುಕೊಂಡು ಹೋಗುವಂತಹ ಒಂದು ಪ್ರಕ್ರಿಯೆಗಳು ನಡೀತಾ ಇದೆ. ನಾವು ಲೈವಲ್ಲಿ ವೀಕ್ಷಣೆ ಮಾಡ್ಬೋದು ನೀವು. ಆ ಒಂದು ಪ್ರದೇಶದಲ್ಲಿ ಇವತ್ತು ಪ್ಲೀಸ್ ಆಗಿದೆ ಅಂತ ನೋಡ್ರಿ ಎತ್ತೇಳ್ರಿ ನಾನು ಅವ್ನು ಫೋನ್ ಬರ್ತಿರ್ಬೇಕಣ್ಣ ತಗೊಳ್ಳಿ ಅಲ್ವಾ ಫೀಸ್ ಆಗಿದೆಯಾ? ಒಂದು ನಿಮಿಷ ಈಗ ನೋಡಿ ಈಗ ನೋಡಿ ಈಗ 6ನೇ ಸ್ಥಳದಲ್ಲಿ ಗುರುತಿಯನ್ನು ಮಾಡಿದ್ದಾರೆ. ಅದರಲ್ಲೂ ಕೂಡ 6ನೇ ಸ್ಥಳದಲ್ಲಿ ಗುರುತು ಮಾಡಿದ್ದಾರೆ. ಸ್ಕ್ವಾಡ್ ಕೂಡ ಬಂದಿದೆ ಅಂತ ಮಾಹಿತಿ ಬಂದಿದೆ. ಹಾಗಾಗಿ ಜನ ಎಲ್ಲ ಪಕ್ಕಾ ಮಾಹಿತಿ ಆಗಿರೋದ್ರಿಂದ ಎಲ್ಲ ಕಡೆಯಿಂದ ಈಗ ಮಾಹಿತಿ ನಾವು ಕಲೆ ಮಾಡಿದ್ದೀವಿ. ಹೀಗಾಗಿ ನಾವಲ್ಲಿ ದೂರದಲ್ಲಿ
ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ. ಹಾಗಾಗಿ ನಮಗೆ ಏನೂ ದಾಖಲೆ ಸಿಗಲಿಲ್ಲ. ನಾವು ಅಲ್ಲಿ ಕಾಣ್ತಾ ಇರ್ಬೋದು, ಅಲ್ಲಿ ನಾವು ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ವಿ. ಅದನ್ನಲ್ಲಿ ಲೈವ್ ಸ್ಟಾಪ್ ಮಾಡಿ ನಾವು ಮತ್ತೆ ಇಲ್ಲಿ ಈ ಕಡೆ ಬಂದ್ವಿ. ಹಾಗಾಗಿ ನಮಗೆ ಪಕ್ಕ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಎಲ್ಲರೂ ನಿಮ್ಮ ಎಲ್ಲರಿಗೂ ತಿಳಿಸ್ಬೋದು, ಒಂದು ಕಳೆಬರ ಸಿಕ್ಕಿದೆ. ಹಾಗಾಗಿ ನಾವು ಎಲ್ಲ ಇಲ್ಲಿ ಪೊಲೀಸ್ನವರೆಲ್ಲ ತುಂಬ ಅಲರ್ಟ್ ಆಗಿದ್ದಾರೆ. ಯಾರನ್ನು ಕೂಡ ಇಲ್ಲಿ ಎಲ್ಲ ನ್ಯೂಸ್ ರಿಪೋರ್ಟರ್ಗಳು ಎಲ್ಲ ನೋಡಿ, ಬಕೆಟ್ ಮಾಧ್ಯಮಗಳೆಲ್ಲ ಈಗ ಸೈಲೆಂಟ್ ಆಗಿದೆ. ಎಲ್ಲರೂ ಈಗ ಮುಖ ನೋಡಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಈ ಕಡೆ ಹೋದರೆ ನೇತ್ರಾವತಿ ಸ್ನಾನಘಟ್ಟ, ಇದು ಇಲ್ಲಿ ಬೆಟ್ಟ ಇರುವಂಥದ್ದು. ಈ ಬೆಟ್ಟದ ಆಚೆ ಸೈಡಲ್ಲಿ ನೀವು ಕಾಣ್ತಾ ಇರ್ಬೋದು, ಇದು ಬೆಟ್ಟದ ಆಚೆ ಸೈಡಲ್ಲಿ ಸ್ನಾನಘಟ್ಟ ಇರುವಂಥದ್ದು. ಇದು ನೇತ್ರಾವತಿ ನದಿ ಸೇತುವೆ, ಇಲ್ಲಿ ಕಾಣ್ತಾ ಇರ್ಬೋದು. ಇಲ್ಲೇ ಪಕ್ಕದಲ್ಲಿ ಇಲ್ಲೊಂದು 100-200 ಮೀಟ್ರ್ ದೂರದಲ್ಲಿ ಈಗ ಕಳೆಬರ ಸಿಕ್ಕಿರುವಂಥದ್ದು. ಇಲ್ಲೇ ನೋಡಿ ಇನ್ನೊಂದು ಮಾರ್ಕ್ ಮಾಡಿದ್ದಾರೆ. ಈಗ ಮಧ್ಯಾಹ್ನ ಮೇಲೆ ಇಲ್ಲಿ ಅಲ್ಲೇನಾದರೂ ಅಗಿಯುವ ಕಾರ್ಯ ಮುಗಿದರೆ ನಂತರ ಇಲ್ಲೇ ಅಗಿತಾರೆ. ಹಾಗಾಗಿ ಇಲ್ಲಿ ನಮಗೆ ಯೂಸಲ್ಸ್ ತುಂಬ ಕ್ಲಿಯರಾಗಿ ಸಿಗ್ತದೆ.